ಹಲೋ ಎವ್ರಿವನ್, ವೆಲ್ಕಮ್ ಟು ರಜನಿ ಲಾಗ್ಸ್. ಓಕೆ, ನಾನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಮಿಗೆ ಬಂದಿದ್ದೀನಿ. ಸೊ ನೋಡೋಣ ಒಳಗಡೆ ಹೇಗಿದೆ ಅಂತ. ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್ ಇರುತ್ತೆ ಅಡಲ್ಟ್ಸ್ಗೆ, ಆ್ಯಂಡ್ ಕಿಡ್ಸು 5 ಇಯರ್ಸ್ ಮೇಲಿರೋರ್ಗೂ ಸೇಮ್ ಪ್ರೈಸ್ ಇರುತ್ತೆ. ನೀವು ಮ್ಯೂಸಿಯಮಿಗೆ ಎಂಟ್ರ್ ಆದ ತಕ್ಷಣವೇ ನಿಮ್ಮ ಲೆಫ್ಟ್ ಸೈಡಲ್ಲಿ ಡೈನೋಸರ್ ಇದೆ. ಅದು ಮೂವ್ಮೆಂಟ್ ಕೂಡ ಮಾಡುತ್ತೆ, ವಿತ್ ಸೌಂಡ್ ಕೂಡ ಮಾಡುತ್ತೆ. ಇಲ್ಲಿಂದ ನೀವು ಕಂಪ್ಲೀಟ್ ಇಂಜಿನ್ ಭಾಗಗಳು ನೋಡ್ಬೋದು, ಲೈಕ್ ಸ್ಕ್ರೂ ನಟ್ಸು ಏನಿದೆ ಪರ್ಟಿಕ್ಯುಲರ್ ಆಗಿ 1 by 1 ಇಲ್ಲಿ ಶೋ ಮಾಡಿದ್ದಾರೆ. ಇಲ್ಲಿ ಏನು ಅಡ್ವಾಂಟೇಜು ಅಂತ ಹೇಳಿದರೆ, ಕೆಳಗಡೆ ಒಂದು ಬಟನ್ ಥರ ಕೊಟ್ಟಿರ್ತಾರೆ. ಆ ಬಟನ್ನ ಪ್ರೆಸ್ ಮಾಡಿದರೆ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಅಡ್ವಾಂಟೇಜ್ ಏನಂದರೆ, ಕಿಡ್ಸಿಗೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ, ಪ್ಲಸ್ ಅವ್ರಿಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಪ್ರೀವಿಯಸ್ ಡೇಸಲ್ಲಿ ಹೇಗೆ ಅದನ್ನೆಲ್ಲ ರಿಸರ್ಚ್ ಮಾಡಿದ್ರು ಅನ್ನೋದನ್ನು ಅವ್ರು ಲೈವಾಗಿ ನೋಡ್ಬೋದು. ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ತೋರಿಸಿದ್ದಾರೆ. ಕಿಡ್ಸ್ನೆಲ್ಲ ಕರ್ಕೊಂಬಂದರೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಇದು ಫಸ್ಟು, ಸೆಕೆಂಡು, 3rd ಫ್ಲೋರ್ ಈ ಥರ ಇದೆ. ಸೊ ಒಂದು ಫ್ಲೋರ್ ಫುಲ್ಲು ಅವ್ರಿಗೆ ಎಂಟರ್ಟೈನ್ಮೆಂಟೇ ಇದೆ, ಲೈಕ್ ಟಾಯ್ಸ್ ಬಗ್ಗೆ. ಇಲ್ಲಿ ಕೀಸ್ ಬಗ್ಗೆನೇ ಸಪ್ರೇಟ್ ಆಗಿದೆ, ಪಂಪ್ಸ್ ಬಗ್ಗೆ ಇದೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಕಂಪ್ಲೀಟಾಗಿ ತೋರಿಸಿದ್ದಾರೆ. ಇಲ್ಲಿ ಕ್ಯಾಮ್ರಾ ಬಗ್ಗೆನೇ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಅದು ಹೇಗೆ ಪಿಕ್ಚರ್ನ ಕ್ಯಾಪ್ಚರ್ ಮಾಡುತ್ತೆ ಅಂತ. ಇದು ವಿಂಡ್ ಪವರು, ಗಾಳಿಯಿಂದ ಕರೆಂಟ್ನ ಹೇಗೆ ಉತ್ಪಾದನೆ ಮಾಡ್ತಾರೆ ಅನ್ನೋ ಗೊತ್ತಾಗುತ್ತೆ. ಸೊ ಇದು ವಾಟರ್ ಪವರು, ವಾಟರಲ್ಲಿ ಹೇಗೆ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಅಂತಲೂ ಡೆಮೋ ತೋರಿಸಿದ್ದಾರೆ. ಸೊ ಇದೇನಂದರೆ, ಆಗಿನ ಕಾಲದಲ್ಲಿ ಕಲ್ಲುಗಳನ್ನು ಹೇಗೆ ಪುಡಿ ಮಾಡ್ತಾ ಇದ್ರು ಅನ್ನೋದು ಒಂದು ಡೆಮೋ. ಅಂದರೆ ಮ್ಯಾನ್ ಪವರಿಂದನೇ ಹೇಗೆ ಅದನ್ನು ಪುಡಿ ಮಾಡ್ತಾ ಇದ್ರು ಅಂತ. ಇಲ್ಲಿ ಚಂದ್ರನ ಮೊದಲ ಲ್ಯಾಂಡರ್ ಮತ್ತು ರೋವರ್ ಹೇಗಿತ್ತು ಅನ್ನೋದನ್ನ ಡೆಮೋ ಥರ ಇಟ್ಟಿದ್ದಾರೆ. ಇಲ್ಲಿ ಚಂದ್ರಯಾನದ್ದು ವಿಡಿಯೋ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ಕಿಡ್ಸ್ನೆಲ್ಲ ಕರ್ಕೊಂಬಂದರೆ ಆ ವಿಡಿಯೋನ ಡೈರೆಕ್ಟಾಗಿ ನೋಡ್ಬೋದು ಅವರು. ಇದು ಅನಿಮಲ್ ಪವರು. ಮುಂಚೆ ಅನಿಮಲ್ಸ್ಗಳನ್ನು ಯಾವುದಕ್ಕೆ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅಂತ. ಹಸುನ ಒಂದು ವ್ಯವಸಾಯಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರು, ಇನ್ನೊಂದು ಎಣ್ಣೆಗಾಣಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರಂತೆ. ಸೊ ಈ ಬಟನ್ ಪ್ರೆಸ್ ಆಗಿದ್ರೆ ಅದು ಮೂವ್ ಆಗ್ತಾ ಇರುತ್ತೆ. ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ತೋರಿಸಿದ್ದಾರೆ. ಈ
ಕಡೆ ಕಂಪ್ಲೀಟ್ ಕಿಡ್ಸ್ ಏರಿಯಾ ಅಂತಲೇ ಹೇಳ್ಬೋದು. ಬಿಕಾಸ್ ಆಗಿನ ಕಾಲದಲ್ಲಿ ಟಾಯ್ಸ್ಗಳನ್ನು ಹೇಗೆ ಕಂಡುಹಿಡಿದ್ರು ಪ್ರತಿ ಒಂದ್ರದ್ದು ಡೆಮೋನ ಇಲ್ಲಿ ಇಟ್ಟಿದ್ದಾರೆ. ಸೊ ಕಿಡ್ಸಿಗೆ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟು. ಇಲ್ಲಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಯಾವ್ಯಾವ ಥರ ಲೈಟು ಬಲ್ಪು ಇತ್ತು ಅನ್ನೋದನ್ನು ಇಟ್ಟಿದ್ದಾರೆ. ಇಲ್ಲಿಂದ ಸೆಕೆಂಡ್ ಜನ್ರೇಷನ್ ಪ್ರಿಂಟರು ಹಾಗೆ ಕಂಪ್ಯೂಟರ್ಸು ದೆನ್ ಅವರೆಲ್ಲ ಹೇಗೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಡೆಮೋ ತೋರಿಸಿದ್ದಾರೆ. ಇದು ಸ್ಪಾರ್ಕ್ ಥಿಯೇಟರ್. ಈಗಿನ ಕಾಲದ್ದಲ್ಲ, ಆಗಿನ ಕಾಲದ ಥಿಯೇಟರ್ಸ್ ಹೇಗಿತ್ತು ಅಂತ ಒಂದು ಡೆಮೋ ಇಟ್ಟಿದ್ದಾರೆ. ಸೊ ನೀವು ಅಲ್ಲಿ ಕುತ್ಕೊಂಡು ಡೆಮೋ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಮಾರ್ನಿಂಗ್ 10 to ಈವ್ನಿಂಗ್ 5:30ವರೆಗೂ ಮಾತ್ರ ಓಪನ್ ಇರುತ್ತೆ. ನಾವು ಹೋಗಿದ್ದೆ 4 o'clock ಆಗಿತ್ತು. ಸೊ 5:30 ಕ್ಲೋಸು ಅಂತ ಹೇಳಿದರು. ಲಾಸ್ಟ್ ಫ್ಲೋರ್ ನಮಗೆ ನೋಡೋಕ್ಕೆ ಆಗಲಿಲ್ಲ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.